ಅವರಿಬ್ರು ಮದುವೆಯಾಗಿ ಜಸ್ಟ್ 6 ತಿಂಗಳಾಗಿತ್ತು. ಒಂದೆರಡು ತಿಂಗಳು ಚೆನ್ನಾಗಿಯೇ ಇದ್ದವ ಪರಸ್ತ್ರೀಯ ಮೋಹಕ್ಕೆ ಬಿದ್ದಿದ್ದ. ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಪತ್ನಿಯ ಜೀವವನ್ನೇ ತೆಗೆದಿದ್ದಾನೆ. ಅಕ್ರಮ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಬಿತ್ತು ಪತ್ನಿಯ ಹೆಣ. 6 ತಿಂಗಳಿಂದೆ ಮದುವೆ, ಈಗ ಗಂಡನೇ ಆದ ಯಮಗಂಡ. ಪ್ರತಿ ಹೆಣ್ಣು ಮಕ್ಕಳ ಬದುಕಿನ ಮತ್ತೊಂದು ಯಾನ ಶುರುವಾಗೋದು ಮದುವೆ ಆದ್ಮೇಲೆಯೇ. ಯಾಕಂದ್ರೆ ಗೊತ್ತು ಗುರಿ ಇಲ್ಲದವರ ಜೊತೆ ಜೀವನದುದ್ದಕ್ಕೂ ಸಂಸಾರದ ಬಂಡಿ ಸಾಗಿಸಬೇಕು. ಹೀಗಾಗಿಯೇ ಪ್ರತಿ ಹೆಣ್ಣು ಮಕ್ಕಳು ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಬದುಕು ನನ್ನದಾಗ್ಲಿ ಅಂತ ಬೇಡೋದು. ಈಕೆ ಕೂಡ ದೇವರ ಬಳಿ ಎಂಥದ್ದೇ ಹರಕೆ ಮಾಡಿಕೊಂಡಿದ್ಲು. ಆದ್ರೆ ಭಗವಂತ ಗಂಡನನ್ನೇನೋ ಕೊಟ್ಟಿದ್ದ. ಆದ್ರೆ ಆತ ಜೀವ ತೆಗೆಯೋ ಯಮಗಂಡನಾಗಿ ಹೋಗಿದ್ದಾನೆ. 6 ತಿಂಗಳ ಹಿಂದೆ ಹಸೆ ಮಣೆ ಏರಿದವಳು ಈಗ ದುರಂತ ಅಂತ್ಯ ಕಂಡಿದ್ದಾಳೆ. ಗಂಡನ ಅಕ್ರಮ ಸಂಬಂಧದ ಹುಚ್ಚಿಗೆ ಪಾಪದ ಹೆಣ್ಣು ಮಗಳು ಸಾವಿನ ಮನೆ ಸೇರಿದ್ದಾಳೆ. ಈ ಹೆಣ್ಣು ಮಗಳ ಹೆಸರು ಪವಿತ್ರ ರಾಠೋಡ್ ಅಂತ. ಈತ ಗುಂಡು ರಾಠೋಡ್ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ನಿವಾಸಿ. 6 ತಿಂಗಳ ಹಿಂದಷ್ಟೇ ಗುರು ಹಿರಿಯರು ನಿಶ್ಚಯಿಸಿ ಮದುವೆ ಮಾಡಿದ್ರು. ಮೊದಲೆಲ್ಲ ಚೆನ್ನಾಗಿಯೇ ಇದ್ದವ. 2 ತಿಂಗಳುಗಳ ಕಾಲ ಪತ್ನಿಯನ್ನ ತುಂಬಾ ಪ್ರೀತಿ ಮಾಡಿದ್ದ. ಆದ್ರೆ ದಿನಗಳು ಕಳೀತಿದ್ದಂತೆ ಈತನ ಅಸಲಿ ಮುಖ ಅನಾವರಣ ಆಗುವುದಕ್ಕೆ ಶುರುವಾಗಿದೆ. ಪರಸ್ತ್ರೀಯ ಹುಚ್ಚಿಗೆ ಬಿದ್ದವ ಪತ್ನಿಯ ಪಾಲಿಗೆ ರಾಕ್ಷಸನಾಗಿದ್ದ. ಈ ವಿಷಯ ಪವಿತ್ರಾಗೆ ಗೊತ್ತಾಗ್ತಿದ್ದಂತೆ ಗಂಡ ಹೆಂಡತಿ ಜಗಳ ತಾರಕಕ್ಕೇರಿತ್ತು. ಇದೇ ವಿಷಯವಾಗಿ ನಿತ್ಯವೂ ಜಗಳ ಮಾಡ್ಕೊಳ್ತಿದ್ರು. ಅವ್ರು ಏನ್ ಮಾಡ್ಬಿಟ್ಟಾರ, ಆ ಮಾತಿಗೆ ಬಿದ್ದಕ್ಕೆ ಕೂತ್ಗಿ ಸಾಯ್ಬಿಟ್ಟನು ಸರ್. ಅದೇ ಮೊದಲಿಂದ ಅವರು ಅಲ್ಲಿಂದ ಫೋನ್ ಹಚ್ಚಿದ್ದಕ್ಕೆ ಅದಕ್ಕೆ ಅವ್ರ ಗಂಡ ಹೇಳ್ತಿ, ಯಾಕಪ್ಪ ಆಕಿ ಬೇಕಿದ್ರೆ ಆಕಿಗೆ ಮಾಡ್ಕೋಬೇಕು, ನೀವು ಸುಮ್ಮನೆ ನಮ್ಮ ತಾಯಿ ತಂದೆ ಬಡವ್ರು ಇದ್ದಾರೆ, ಯಾಕೆ ನೀವು ಮಾಡ್ಕೋದಿ, ನಾವು ಓಲಾ ಮಾರಿ ನಮ್ಮ ತಾಯಿ ತಂದೆ 4 ತೊಲಿ ಬಂಗಾರ ಕೊಟ್ಟಾನ, ಗಾಡಿ ಎಲ್ಲ ಕೊಡ್ಸಾನ, ನಮ್ಮಪ್ಪ ಒಂದಿದ್ದು 1 ಎಕರೆ ಓಲಾ ಮಾರಿ ನನಗೆ ಮದುವೆ ಮಾಡಿ ಕೊಟ್ಟಾನ ಅಂತ ಮಾಡಿ ಅಂಥದ್ದು ಆಗ್ಯದ ಸರ್. ಘಟನೆ ಅದು. ಯಾವಾಗ ಗಂಡ ಅನಿಸಿಕೊಂಡವ ದಾರಿ ತಪ್ಪಿದ್ನೋ ಹೆಂಡತಿ ಕೆರಳಿ ಕೆಂಡವಾಗಿದ್ದಾಳೆ. ಇನ್ನೊಬ್ಬಳ ಸಂಘ ಬೆಳೆಸೋದಾದ್ರೆ ನನ್ನನ್ಯಾಕೆ ಮದುವೆ ಆದೆ ಅಂತ ಪ್ರಶ್ನೆ ಮಾಡಿದ್ಲು. ನಿನ್ನೆ ರಾತ್ರಿಯೂ ಇದೇ ವಿಷಯಕ್ಕೆ ಜಗಳವಾಗಿದೆ. ಗಂಡ ಹೆಂಡತಿ ಮಧ್ಯೆ ಮಾತಿಗೆ ಮಾತು ಬೆಳೀತಾಗಿದ್ದಂತೆ ಪವಿತ್ರಾಳ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರೋ ಹುಣಸಗಿ ಪೊಲೀಸರು ಆರೋಪಿ ಗುಂಡೂನನ್ನ ಲಾಕ್ ಮಾಡಿದ್ದಾರೆ. ಮನೆಗೆ ಅಷ್ಟು ಗೊತ್ತಿಲ್ಲರಿ, ಗೊತ್ತಿದ್ರು ಇವತ್ತು ಸುಧಾಬಹುದು, ನಾಳೆಗೆ ಸುಧಾಬಹುದು. ಈ ಹೊಸ್ದಾಗಿ ಮೈ ಇರುತ್ತಲ್ರಿ, ಹೊಸ್ದಾಗಿ ಲಗ್ನ ಮಾಡ್ಕೊಂಡ್ರು ಒಂದು ಹಣಕ್ಕೆ ಮಾಡ್ಕೊಂಡು ಹೋಗ್ಬೋದು ಅಂತ ಅವರು ಸೆಲ್ ಬಿಟ್ಟಾರೆ ತಂದಿದ್ದಾರೆ. ಇವರು ಹಿಂದಗಡಿ ಇಲ್ಲೇ ಅವ್ರ ಮಾವನ ಅದಾರ ರೀ. ಒಂದು ತಾಲಿ ಒಂದು ಥೊಡೆ ದಿವಸ ಇದ್ದರು ರೀ, 1 ತಿಂಗಳು. ಮತ್ತು ಸಾಯಂಕಾಲ 9 ಗಂಟೆ 4 ಮಂದಿ ಊಟ ಮಾಡ್ಯಾರಂತ್ರಿ. ಮತ್ತು 11 ಗಂಟೆ ಸುಮಾರು ಈ ಥರ ಆಗ್ಬಿಟ್ಟಿತ್ತು. ಒಟ್ನಲ್ಲಿ 16 ಕನಸು ಕಟ್ಕೊಂಡು ಹಸೆ ಮಣೆ ಏರಿದವಳು ಬದುಕಿನ ಪಯಣ ಶುರು ಮಾಡುವುದಕ್ಕೂ ಮೊದಲೇ ಅಂತ್ಯ ಕಂಡಿದ್ದಾಳೆ. ಗಂಡನ ಕಾಮದ ಹುಚ್ಚಿಗೆ ಪಾಪದ ಹೆಣ್ಣು ಮಗಳು ಉಸಿರನ್ನೇ ಚೆಲ್ಲಿದ್ದಾಳೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.